ಆಯಿಲ್ ಚೆಕ್ ಮಾಡೋದು. ಇಂಜಿನ್ ಆಯಿಲ್ ಚೆಕ್ ಮಾಡಬೇಕಾದ್ರೆ ಫಸ್ಟು ಒಂದು 5 minutes ರನ್ನಿಂಗ್ ಇರಬೇಕು. ಓಕೆ that is how we say is how to set the engine oil. Okay, you need to start the vehicle first. Okay, and then check the engine oil. There is a window for this. This is called the window. Oil window. Oil window. Okay, so this is the minimum. You can see this marking here. This is the minimum, and this is the maximum. So this should be in the maximum level in A series. Okay, in your this one it should be in between. Because it's 1.8 liters. See, this should be in maximum level. You can see this, na? So it should be in between. Yes. You see Somewhere in the middle. You see model it should be in between. Interceptors also. Yes. Only for the J series it should be maximum level. First we have to turn on the vehicle. Engine. 5 minutes. He'll demonstrate. In idling speed. Okay. 5 minutes want to running. After off the vehicle. After you want to check. It becomes empty because there is one single sum the oil is there. Once again you start further, then the oil starts going to all the channels. So this is empty ಆಗುತ್ತೆ. After that it will settle down. Yes. ಅದಾದ್ಮೇಲೆ ಸೆಟ್ಲ್ ಆಗುತ್ತಲ್ಲ ಆವಾಗ ಎಕ್ಸಾಕ್ಟ್ ಲೆವೆಲ್ ನಾವು. Okay. ಒಂದು 5 minutes ರನ್ನಿಂಗ್ ಆಯ್ತಾ, ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಇನ್ನೊಂದು 5 minutes, ಒಂದು 2 to 3 minutes ಸೆಟ್ ಡೌನ್ ಮಾಡೋಕ್ಕೆ. ಅವಾಗ ಏನಾಗುತ್ತೆ, ಎಲ್ಲ ಎಲ್ಲೆಲ್ಲಿ ಪ್ರಾಪರ್ ಚಾರ್ಜ್ ಎಲ್ಲ ಪೂರ್ತಿ ಬಂದು ಆಯಿಲ್ ಸೆಟ್ಲ್ ಆಗ್ತಾ ಇದೆ. ರೈಸ್ ಆಗ್ತಾನೆ ಇರೋದ್ಯಾ, ಆಯಿಲ್ ರೈಸ್ ಆಗ್ತಾನೆ ಇರುತ್ತೆ ಮೆತ್ತಿಗೆ. ಮೇಲ್ಗಡೆ ಆಯಿಲ್ ಎಲ್ಲ ಒಂದು ರೈಸ್ ಆಗುತ್ತಾನೆ ಇರುತ್ತೆ. ಇಲ್ಲ, ನಿಮ್ದು ಯೂಸ್ ಇಂಜಿನ್ ಮಾತ್ರ ಇನ್ ಬಿಟ್ವೀನ್ ಇರ್ತದೆ. ಒಂದು 2-3 minutes ಅದು ಫುಲ್ ರೈಸ್ ಆಗುತ್ತೆ, ಕರೆಕ್ಟಾಗಿ ಬರುತ್ತೆ. ಆ ಟೈಮಲ್ಲಿ ನೋಡಿ ಸರ್ ಅದು ಸ್ಟಾಪ್ ಆದಮೇಲೆ ನೀವು ನೋಡ್ಕೋಬೇಕು. ಅದು ಸ್ಟಾಪ್ ಆಗೋದಲ್ಲ ಅವ್ರು ನೋಡ್ಕೋಬೇಕು. ಇವಾಗ ಎರಡಿಗೆ ಇದು ಮಿನಿಮಮ್ ಲೈನ್, ಇದು ಮಿನಿಮಮ್, ಇದು ಮ್ಯಾಕ್ಸಿಮಮ್. ಇದು ಮ್ಯಾಕ್ಸಿಮಮ್ 2 ಲೈನ್ಸ್ ಇದೆಯಲ್ಲ, ಈ ಎರಡಕ್ಕೆ ಸೆಂಟ್ರಲ್ ಇರೋ ಕ್ಲಾಸಿಕ್ 350 ನಿಮ್ಮ ಗಾಡಿಗೆ, ಎರಡಕ್ಕೆ ಸೆಂಟ್ರಿಗೆ ಇರಬೇಕು. ಇವಾಗ ಇದೆಯಲ್ಲ ನಿಮ್ಮ ಗಾಡಿ, ಇದು ಓಕೆ, ಹಿಂಗಿದ್ರೆ ಓಕೆ ನಿಮ್ಮ ಗಾಡಿಗೆ. 2 ಲೈನ್ ಸೆಂಟ್ರಲ್ ಇದ್ದಾನೆ. ಮಿನಿಮಮ್ ಲೈನ್ ಟಚ್ ಆಗೋ ಥರ ಇದ್ರೂ ಓಕೆ, ಪರವಾಗಿಲ್ಲ, ನೀವು ಟಾಪ್ ಮಾಡ್ಕೋಬೋದು. ಆಮೇಲೆ ಇದು ಮ್ಯಾಕ್ಸಿಮಮ್ ಈ ಯು ಸಿ ಇಂಜಿನ್ಗೆ ಬಿಟ್ಬಿಟ್ಟು ಈ ಇಂಜಿನ್ಗೆ ಬರ್ತಾರ ನಿಮಗೆ ಇಲ್ಲಿ ಮ್ಯಾಕ್ಸಿಮಮ್ ಲೈನ್ ಇದೆಯಲ್ಲ, ಮ್ಯಾಕ್ಸಿಮಮ್ ಲೈನ್ಗೆ ಮೇಲೆ ಕರೆಕ್ಟಾಗಿ ಲೆವೆಲ್ ಆಗಿದೆ. ಮ್ಯಾಕ್ಸಿಮಮ್ ಲೈನ್ಗಿಂತ ಮೇಲೆ ಇರಬೇಕಾ? ಮೇಲೆ ಇಟ್ಟಿದ್ರೆ ಇಲ್ಲ ಟಚ್ ಆಗುತ್ತೆ ಕರೆಕ್ಟಾಗಿ ಇಲ್ಲಿ ಲೆವೆಲ್ಗೆ. ಅವಾಗ ಇದು 1.8 ಲೀಟರ್ 1 ಲೀಟರ್ 800 ml. ಅದೇ 1.8. ಈಗ ನಮ್ಮದು ಈ ಬ್ರೇಕ್ ಫ್ಲೂಯಿಡ್ ಇದೆಯಲ್ಲ, ಅದ್ರದ್ದು ಲೆವೆಲ್ ಎಷ್ಟಿದೆ? ಸುಮ್ಮನೆ ಇದು ಓಪನ್ ಮಾಡಿ ನಿಮ್ಗೆ ಇಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಈ ಟ್ರಾನ್ಸ್ಫರ್ ಮಿನಿಮಮ್ ಇದು ಸೇಮ್ ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್ ಈ ಬಿಟ್ವೀನ್ 2. ಈ ಬಿಟ್ವೀನ್ ಇದೆ ಎರಡು ಸೆಂಟ್ರಲ್ ಇದನ್ನು ಓಕೆ, ಮ್ಯಾರೇಡ್ ಓಕೆ. ಈ ಕೆಳಗಡೆ ಸೇಮ್ ಅದು ಅಲ್ಲೇ ಇರುತ್ತೆ. ಸೇಮ್ ಇದು ವಿಂಡೋ ಇದೆಯಲ್ಲ, ಈ ವಿಂಡೋಲ್ಲಿ ನಿಮಗೆ ಈ ಲೆವೆಲ್ ಇಲ್ಲಿ ಗೊತ್ತಾಗುತ್ತೆ. ಡೌನ್ ಇದು ಕೆಳಗಡೆ ಹೋಗ್ಬಾರ್ದು. ಈ ಹೊರಗಡೆ ಕೆಳಗಡೆ ಹೋದರೆ ಹೋಗುವಾಗ ಆಮೇಲೆ ಏರೇ ಹೋಗುತ್ತೆ, ಹೊರಗಡೆ ಏರೇ ಹೋಗುತ್ತೆ ತುಂಬ. ಆಮೇಲೆ ಬ್ರೇಕ್ ಎಫರ್ಟ್ ಇರೋಲ್ಲ, ಬ್ರೇಕ್ ಇದೆಲ್ಲ ಬ್ರೇಕೇ ಇರೋಲ್ಲ, ಬ್ರೇಕ್ ಸ್ಪಾಂಜ್ ಆಗಿಬಿಡುತ್ತೆ. ಈ ಲೆವೆಲ್ ನೋಡ್ಕೋಬೇಕು. ಇವಾಗ ಸೇಮ್ ಹೋಗೋಣ, ಇವಾಗ ಆಯಿಲ್ ರೈಸ್ ಆಗಿದೆ ಮೇಲೆ 2-3 minutes ಅಲ್ಲಿ. ಸೇಮ್ ಇದಕ್ಕೆ ವಿಂಡೋ ಇರುತ್ತೆ.